ಹೌ ಟು ರೀಡ್ ಇಂಗ್ಲೀಷ್ ವರ್ಡ್ಸ್ ಇನ್ ಕನ್ನಡ. ಇಂಗ್ಲೀಷ್ ಪದಗಳನ್ನು ಓದುವುದು ಹೇಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗಾಗಿ ಇಂಗ್ಲೀಷ್ ಪದಗಳನ್ನು ಹೇಗೆ ಓದೋದು ಅಂತ ನೋಡೋಣ. ಈಗ ADMISSION ಇದೆ, ಇದನ್ನು ಹೇಗೆ ಓದೋದು. ಅಟ್ ನೋಡಿ, ಇಲ್ಲಿ ಐ ಬಂದಿದೆ, ಓವಲ್ ಬಂದಿದೆ. ಅಡ್ಮಿಷನ್. ಯಾವಾಗಲೂ ಇಂಗ್ಲೀಷ್ನಲ್ಲಿ SION ಬಂದಾಗ ಷನ್ ಅಂತ ಉಚ್ಚಾರ ಮಾಡ್ತೀವಿ. ಈಗ ಡಿ ಆದ ನಂತರ ಯಾವುದು ಸ್ವರ ಇಲ್ಲ, ಆದ್ದರಿಂದ ಅಡ್ಮಿಷನ್ ಮತ್ತು ಅಡ್ಮಿಷನ್. ನಂತರ ಇಲ್ಲಿ CAPACITY ಅಂದರೆ ಕೆಪ್ಯಾಸಿಟಿ. ಯಾಕೆಂದರೆ ಸಿ ಮುಂದೆ ಎ ಬಂದಾಗ ಅದರ ಉಚ್ಚಾರ ಕ ಅಂತಾಗುತ್ತೆ. ಕೆಪ್ಯಾಸಿಟಿ ಇಂಗ್ಲೀಷ್ನಲ್ಲಿ ಓದುವಾಗ ನೋಡಿ, CAPA ಇದು CT. ಸಿ ಮುಂದೆ ಐ ಬಂದಾಗ ಅದರ ಉಚ್ಚಾರ ಸ ಅಂತಾನೆ ಆಗುತ್ತೆ. ಸೊ ಇಲ್ಲಿ ಎ ಬಂದಿದೆ ಕ ಉಚ್ಚಾರ, ಇಲ್ಲಿ ಐ ಬಂದಿದೆ ಸ ಉಚ್ಚಾರ, ಕೆಪ್ಯಾಸಿಟಿ. ಈಗ STRENGTH ಇದರ ಉಚ್ಚಾರ ಸ್ಟ್ರೆಂತ್. ನೋಡಿ, STRE ನಂತರ ಇಲ್ಲಿ ನಿಲ್ಲಿಸಿ ಸ್ಟ್ರೇ. ಇಲ್ಲಿ ಎನ್ ಇದೆ, ಅದರ ಉಚ್ಚಾರ ಸೊನ್ನೆ, ಸ್ಟ್ರೆಂತ್. THಗೆ ಥ, ಸ್ಟ್ರೆಂತ್. ನಂತರ STRESS ಸ್ಟ್ರೆಸ್. ನೋಡಿ, STRE ಇಲ್ಲಿ ಯಾವುದೇ ನಿಮಗೆ ಓವಲ್ಸ್ ಇಲ್ಲದೆ ಇರೋದ್ರಿಂದ ನೀವು ಎಲ್ಲಿವರೆಗೂ ಬರಬೇಕಾಗುತ್ತೆ, ಸ್ಟ್ರೆಸ್. ಇಲ್ಲಿ ಎಸ್ನ ಮುಂದೇನೂ ಕೂಡ ಯಾವುದು ಓವಲ್ ಇಲ್ಲ, ಆದ್ದರಿಂದ ಎಸ್ ಅರ್ಧ ಉಚ್ಚಾರ, ಸ್ಟ್ರೆಸ್. ಹಾಗೆ ಇಲ್ಲಿ ಸಿ ಯ ಮುಂದೆ ಎ ಇರೋದ್ರಿಂದ ಮತ್ತೆ ಕ ಉಚ್ಚಾರ. ಇಲ್ಲಿ ಇ ಇದೆ, ಕೇರ್ಫುಲ್. ಇಲ್ಲಿ ಕರೇಫುಲ್ ಅಂತ ಅಲ್ಲ, ಕೇರ್ಫುಲ್. ಯಾಕಂದರೆ ನಾವು ಹೇಳಿರ್ತೀವಿ ಎದ ಉಚ್ಚಾರ ಬಂದರೆ ಅ, ಈದ ಉಚ್ಚಾರ ಬಂದರೆ ಎ ಅಂತ ಹೇಳಿರ್ತೀವಿ. ಆದರೆ ಮತ್ತೆ ಕೆಲವು ಉಚ್ಚಾರದ ನಿಯಮಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಆ ವಿಡಿಯೋಗಳಲ್ಲಿ ಮಾಡುವಾಗ ಕೇರ್ ಶಬ್ದವನ್ನು ಮಾಡಿದ್ದೀನಿ. ಅದರಲ್ಲಿ ನೋಡಿ, ಇಲ್ಲಿ ಕೊನೆಯಲ್ಲಿ, ಪದದ ಕೊನೆಯಲ್ಲಿ ಇ ಬಂದಾಗ ಅದರ ಉಚ್ಚಾರ ಆಗೋದಿಲ್ಲ. ನೋಡಿ, ಕೇರ್ಫುಲ್. ಇಲ್ಲಿ ಕೂಡ ಡಬಲ್ ಎಲ್ ಇಲ್ಲ, ಬರೀ ಫುಲ್ ಅಂತ ಮಾಡುವಾಗ ನಾವು ಬರೆಯುವಾಗ ಡಬಲ್ ಎಲ್ ಬರುತ್ತೆ. ಆದರೆ ಈ ಥರ ಪದದಲ್ಲಿ ಬರುವಾಗ ಸಿಂಗಲ್ ಎಲ್, ಕೇರ್ಫುಲ್. ನಿಮಗೆ ಉಚ್ಚಾರಣೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಪ್ರೊನೌನ್ಸಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ವಿಡಿಯೋಸ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಅನ್ನೋದರಲ್ಲಿ ನಿಮಗೆ ಆ ಎಲ್ಲ ಉಚ್ಚಾರಣೆಗಳು ಅಂದರೆ ಪ್ರೊನೌನ್ಸಿಯೇಷನ್ ಬಗ್ಗೆ ನಿಮಗೆ ಸಿಗುತ್ತೆ. ಮತ್ತು ಲರ್ನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸ್ ಅನ್ನೋದರಲ್ಲಿ ಇದು ಕನ್ನಡದ ಬಗ್ಗೆ ಇದೆ. ಹಾಗೆ ಲರ್ನ್ ಕನ್ನಡ ಥ್ರೂ ಹಿಂದಿ, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ, ಆನಂತರ ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್. ಒಟ್ಟಿನಲ್ಲಿ ಇಷ್ಟು ಪ್ಲೇಲಿಸ್ಟ್ ಇದೆ. ನಿಮಗೆ ಯಾವ ವಿಷಯ ಬೇಕೋ ಅದರ ಆಸಕ್ತಿ ಇರೋರು ಅದರಲ್ಲಿ ನೋಡಿ. ಹಾಗೆ ಇಂಗ್ಲೀಷ್ ಪದಗಳ ಅರ್ಥಗಳನ್ನು ಹೇಳುವಂಥ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ಅನ್ನೋ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಇಂಗ್ಲೀಷ್ನ ಪದದ ಅರ್ಥವನ್ನು ಕೂಡ ಇಂಗ್ಲೀಷ್ನಲ್ಲಿ ಕೂಡ ಮತ್ತೆ ನಾನು ಬರೆದಿದ್ದೇನೆ. ಕನ್ನಡದ ಪದವನ್ನು ಹೇಗೆ ಬರೆಯೋದು ಅಂತ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನೆಲ್ಲ ನೋಡಿದರೆ ನಿಮಗೆ ಇನ್ನೂ ಸ್ವಲ್ಪ ಸುಲಭ ಆಗ್ಬೋದು ಇಂಗ್ಲೀಷ್. ನೆಕ್ಸ್ಟ್ ಸೆಷನ್. ಸಾಮಾನ್ಯವಾಗಿ SION ಬಂದಾಗ ಷನ್ ಅಂತ ಉಚ್ಚಾರ ಬರುತ್ತೆ. ಸೆ ಹೀಗೆ ಎ ಉಚ್ಚಾರ, ಸೆಷನ್, ಸೆಷನ್. ನಂತರ ನೋಡಿ, ಇಲ್ಲಿ ಓ ಇದೆ, ಮಾನ್ ಸೂನ್. ಎಸ್ ಇಲ್ಲಿ ಡಬಲ್ ಓ ಇರೋದ್ರಿಂದ ಓ, ಮಾನ್ಸೂನ್. ನಂತರ ಎಲ್ಲಿಗೆ ನಿಲ್ಲಿಸ್ಬಿಡೋದು, ಇಂಪಾರ್ಟೆಂಟ್. ನಂತರ ಇಲ್ಲಿ ಏನಾಯಿತು, ಇಲ್ಲಿ ವವಲ್ ಬಂದಿದೆ, ಕ್ರಾಪ್. ಪಿ ನಂತರ ಯಾವುದೇ ಸ್ವರ ಇಲ್ಲ, ಆದ್ದರಿಂದ ಕ್ರಾಪ್. ಇಲ್ಲಿ ಸೀದ ಉಚ್ಚಾರ ಕ ಅಂತ ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್. CT ಟ, ಕಗೆ ಟ ಒತ್ತು ಕೊಡ್ತೀವಲ್ಲ, ಫ್ಯಾಕ್ಟರ್. ಇದು ನ್ಯಾಚುರಲ್. TU ಬಂದಾಗ ಚ ಉಚ್ಚಾರ ಬರುತ್ತೆ, ನ್ಯಾಚುರಲ್. RAL ರಲ್, ನ್ಯಾಚುರಲ್. ಇಲ್ಲಿ ಫಾರ್ಮರ್. ಇಲ್ಲಿ ಮತ್ತೆ ನೇಚರ್, TURE ಬಂತು, ಅದಕ್ಕೆ ಉಚ್ಚಾರ ಚರ್. SION ಬಂದಾಗ ಷನ್.
ಈಶನ್ ಅಥವಾ ಷನ್. ಇದು ಡೆನ್ಸಿಟಿ. ಡೆನ್ SIE ಉಚ್ಚಾರ ಇ, ಡೆನ್ಸಿಟಿ ವೈಗೂ ಕೂಡ ಈ ಉಚ್ಚಾರ. ಸೊ ಡೆನ್ಸಿಟಿ, ಹೀಗೆ ಎ ಉಚ್ಚಾರ ಡೆನ್ಸಿಟಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನ್ ನೋಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.